ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಯಶುನಂದ್ ಯೂಟ್ಯೂಬ್ ಚಾನಲ್. ಇದು ಶಿವರಾತ್ರಿ ವ್ಲಾಗ್. ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಐ ಆಮ್ ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಇದು ಬಂದುಬಿಟ್ಟು ನಮ್ಮ ಶಿವರಾತ್ರಿ ಹಬ್ಬ ಫಸ್ಟ್ ಟೈಮ್ ಅನಿಸುತ್ತೆ ವ್ಲಾಗಲ್ಲಿ ಶೇರ್ ಮಾಡ್ತಿರೋದು. ಆ್ಯಂಡ್ ಈ ಥರ ಶಿವಲಿಂಗ ಮಾಡೋದು ನಾವು ಫಸ್ಟ್ ಟೈಮ್ ಅಭಿಷೇಕ ಎಲ್ಲ ಮಾಡೋದು. ಆ್ಯಂಡ್ ಇದು ಬಂದುಬಿಟ್ಟು ಐಸಲ್ಲಿ ಮಾಡಿರೋದು. 2-3 ಡೇಸ್ ಬ್ಯಾಕೆ ಅಮ್ಮ ನೀರೆಲ್ಲ ಇಕ್ಕಿ ಐಸ್ ಕ್ಯೂಬ್ಸ್ ಮಾಡಿ ಇವತ್ತು ತೆಗೆದು ಈ ಥರ ಶಿವಲಿಂಗ ಸ್ವಲ್ಪ ಆ ಥರ ಫಾರ್ಮೇಟಲ್ಲಿ ಮಾಡಿ ಎಲ್ಲರೂ ಹೋಗಿ ಒಬ್ಬೊಬ್ಬರೇ ಅದಕ್ಕೆ ಅಭಿಷೇಕ ಮಾಡಿ ಬರ್ತಾಯಿದ್ದೀವಿ. ನೆಕ್ಸ್ಟ್ ಮುಂದೆ ಏನು ಮಾಡ್ತೀವಿ ಅಂತ ಈ ವ್ಲಾಗಲ್ಲಿ ನೋಡೋಣ ಬನ್ನಿ. ಮತ್ತು ನೀವೆಲ್ಲ ಶಿವರಾತ್ರಿ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಹೇಳಿ. ನಮ್ಮದು ಏನೂ ಸ್ಪೆಷಲ್ ಇಲ್ಲ, ಬರೀ ಪೂಜೆ ಮಾಡೋದು ಅಷ್ಟೇ. ಅಪ್ಪ, ಅಮ್ಮ, ಅಕ್ಕ 3 ಜನ ಜಾಗರಣೆ ಇರ್ತಾರೆ ಮತ್ತು ಉಪವಾಸನೂ ಇರ್ತಾರೆ. ನಾನೊಬ್ಬಳೇ ಈ ವರ್ಷ ಇದ್ದಿಲ್ಲ. ಸೊ ಜಾಗರಣೆ ಅದೆಲ್ಲ ಏನೂ ಸ್ಪೆಷಲ್ ಇರೋಲ್ಲ. ನಾವು ಇಡೀ ದಿನ ಉಪವಾಸ ಜಾಗರಣೆ ಇತ್ತು. ನೆಕ್ಸ್ಟ್ ಡೇ ನಮ್ಮ ಕೈಯಲ್ಲಾದಷ್ಟು ಪ್ರಸಾದ ಏನಾದರೂ ಮಾಡಿಕೊಂಡು ದೇವಸ್ಥಾನಕ್ಕೆ ಕೊಡೋದು. ಅದಾದಮೇಲೆ ಜಾಗರಣೆ ಅಂದರೆ ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ರೀಲ್ಸ್ ನೋಡಿಕೊಂಡು ಇಲ್ಲ ದೇವ್ರದ್ದು ಮೂವಿ ಯಾವುದಾದ್ರೂ ನೋಡ್ಕೊಂಡಿರ್ತಾರೆ. ಬೇರೆ ಸ್ಪೆಷಲ್ ಅಂತ ಏನೂ ಇರೋಲ್ಲ. ಬಟ್ ಏನೇನು ಮಾಡ್ತೀವಿ ಅಂತ ನೀವು ಈ ವ್ಲಾಗಲ್ಲಿ ನೋಡ್ಬೋದು. ಸೊ ಪೂಜೆ ಹಿಂಗಿತ್ತು. ಮೇನ್ ಹಬ್ಬ ದಿವಸ ಆ್ಯಕ್ಚುಲಿ ಪೂಜೆ ಎಲ್ಲ ಮಾಡಿದ್ದು. ಆ್ಯಂಡ್ ಆವತ್ತೇ ನಾವು ರಾತ್ರಿ ಅಂದರೆ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದು. ನಾವು ನೈಟು ಪೂಜೆ ಮಾಡ್ತೀವಿ, ಯಾಕಂದರೆ ಬೆಳಗ್ಗೆ ಲೈಕ್ 5 o'clock ಒಳಗಡೆ ಪೂಜೆ ಮಾಡಬೇಕು ಅಂತ ಇತ್ತು. ನಾವು ಅಷ್ಟೊತ್ತಿಗೆ ಎದ್ದಿದ್ದಿಲ್ಲ ಅಂತ. ಮತ್ತು ಸಂಜೆ 8 ಗಂಟೆಗೆ ಟೈಮ್ ಚೆನ್ನಾಗಿತ್ತು ಅಂತ ಆವಾಗ ಪೂಜೆ ಮಾಡಿ ಇವಾಗೆಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ರಿ. ಆ್ಯಂಡ್ ಇವ್ರು ಬಂದುಬಿಟ್ಟು ನೀವು ನೋಡಿರ್ತೀರ, ಮಾಯಾ ಅಂದ್ಬಿಟ್ಟು. ನಮ್ಗೆ ತುಂಬ ಇಷ್ಟ ಇವ್ರಂದರೆ. ಅದಕ್ಕೆ ಇವ್ರಿಗೆ ದೇವಸ್ಥಾನಕ್ಕೆ ಹೋಗೋಣ ಬಾ ಅಂತ ಅಂಗಡಿ ಎಲ್ಲ ಕ್ಲೋಸ್ ಮಾಡಿಸಿ ಇವ್ರನ್ನೂ ಕೂಡ ನಮ್ಮ ಜೊತೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀವಿ. ఏం పొద్దా ఇది ఇది బాగలేదా? బాగలే ಗೈಸ್, ನಾವು ಮನೆ ಹತ್ರ ಎಷ್ಟು ಚೆನ್ನಾಗಿರೋ ರಂಗೋಲಿ ಹಾಕ್ತೀವಿ ಆಯ್ತಾ. ನಮ್ಮ ಅಕ್ಕ ಇಷ್ಟು ಕಷ್ಟಪಟ್ಟು ಎಷ್ಟೆಷ್ಟು ದೊಡ್ಡ ರಂಗೋಲಿ ಹಾಕ್ತಾರೆ. ನಮ್ಮ ಅಮ್ಮಗೆ ಆ ರಂಗೋಲಿ ಏನು ಬೇಡವಂತೆ ಅಂದ್ರೆ ಕಲರ್ ಹಾಕಂದ್ರೆ ಕಲರ್ ಹಾಕಲ್ಲ, ಏನಿಲ್ಲ, ಏನೋ ಬಂದಿದ್ದು ಹಾಕೋದು ಹೋಗೋದು ಅಷ್ಟೇ. ಕಲರ್ ಹಾಕಲ್ಲ, ಏನಿಲ್ಲ. 7 ಗಂಟೆಗೆ ಎದ್ದೇಳ್ತಾರೆ. ಇನ್ಮೇಲಿಂದ ನಾನು ಒಂದೇ ಒಂದು ರಂಗೋಲಿ ಹಾಕಲ್ಲ ಅಂತ ಶಬ್ದ ಮಾಡ್ತಾ ಇದ್ದೀನಿ. 7 ಗಂಟೆಗೆ ಎದ್ದೇಳ್ಬಿಟ್ಟು ನ್ಯಾಯವಾಗಿ ಒಂದು ರಂಗೋಲಿ ಹಾಕಲ್ಲ, ಏನಿಲ್ಲ. ಬರೀ
ರೆಡ್ ಕಲರ್ ಬಿಡ್ತಾರೆ. ರಂಗೋಲಿ ನೋಡ ಅಲ್ಲ. ಹಾಕ್ತಾರ. ಇಷ್ಟು ಹುಡುಗರೇ ಕೇಳೋದೇ ಇಲ್ಲ ಗಾಯ್ಸ್. ಏನ್ ಮಾಡಿ ಗಾಯ್ಸ್ ಅಂತೆ. ಇವಾಗ ನಮ್ಮ ಅಮ್ಮಗೆ ಈ ರಂಗೋಲಿ ಇಷ್ಟ ಇಲ್ಲ ಅಂತೆ, ನಾವು ಹಾಕೋ ರಂಗೋಲಿ ಇಷ್ಟ ಇಲ್ಲ ಅಂತೆ. ಪಕ್ಕದ ಮನೆಯವ್ರದ್ದು ಯಾವ್ದ್ರೋ ಈ ರಂಗೋಲಿ ಐತಂತೆ, ಇದಿಷ್ಟ ಅಂತೆ. ನಮ್ಮ ಅಮ್ಮನ್ಗೆ ನಾವೇನೇ ಮಾಡಿದ್ರು ಮಾಡಲ್ಲ. ಇದು ನೋಡಿ ಮಾಯಾ ಫ್ಯಾನ್ಸ್ ಇದು, ಇವರೆಲ್ಲ ಮಾಯಾ ಸಾಕ್ತಿರೋ ಮಕ್ಕಳು ಇವರು. ಕೆಲಸ ಮಾಡಿದ್ರು ಮಾಡಲ್ಲ. ಹೌದು. ಅಡಿಗೆ ಮಾಡಿದ್ರು ಮಾಡಲ್ಲ, ಎದ್ದೊಳಿದ್ರು ಎದ್ದೊಳಲ್ಲ, ಏನ್ ಮಾಡಿದ್ರು ಮಾಡಲ್ಲ. ನಾವೇನು ಮಾಡಲ್ಲ. నేను ನೋಡು ಬಾಗ ಕನ್ನಡ ಅಮ್ಮ ಇದ್ದಾಗ ಯಾರಾದ್ರೂ ಕೆಲಸ ಮಾಡ್ತಾರ ಗೈಸ್? ಹೇಳಿ, ನೀವೇ ಕಮೆಂಟ್ ಮಾಡಿ. ಏನದು ಮಂಜೂರಿ ಅಂತೆ, ಪಾನಿಪುರಿ ಅಂತೆ, ಹಿಂಗೆ ಮತ್ತೆ ಅದೇ ಪುಟ್ಗೋಗಲ್ನೇ ಮನೆದೆ ಪುಟ್ಗೋ ಮಶ್ರೂಮ್ ನಾಲ್ಕು ಶೇಪ್ ಈ ಕಡೆ ವೀಡಿಯೋಗೆ ಶೆಪ್ಪು ಮಶ್ರೂಮ್ ಮಾಡ್ಕೊಂಡು ತಿನ್ನೋದು, ಇನ್ನೊಂದು ಇನ್ನೊಂದು ಫ್ರೈಡ್ ರೈಸ್ ಮಾಡ್ಕೊಂಡು ತಿನ್ನೋದು, ಪಲಾವು, ಬಿರಿಯಾನಿ ಎಲ್ಲ ಮಾಡ್ಕೊಂಡು ತಿಂತಾರೆ. ನಾವು ಇದ್ದಾಗ ಒಂಚೂರು ಮಾಡ್ಕೊಡಲ್ಲ ಇವರು. ನಾನೇ ಮಾಡಬೇಕು, ನಾನೇ ಇಡಬೇಕು. ಮಮ್ಮಿ ಅನ್ನೋದೇ ಇಲ್ಲ, ಮಮ್ಮಿ ಅನ್ನೋದೇನು ಇವ್ರಿಂದ ತಲೆನೋವು ಅಂದ್ರೆ ತಲೆನೋವು ನಮಗೆ. ನಾವು ಚೆಂಡು ಬಾಂಬ್ ಒಂದು ಸ್ಪಾನ್ಸರ್ ಮಾಡಿ ಗೈಸ್. ನಮ್ಮ ಅಮ್ಮಗೆ ತಲೆನೋವು ಅಂತೆ, ತುಂಬ ತಲೆನೋವು. ಮಾಯಾ ಚೆಂಡು ಬಾಂಬ್ ಒಂದು ಕೊಡು, ನಮ್ಮ ಅಮ್ಮಗೆ ತಲೆನೋವು ಅಂತೆ. ಮಾಯಾ ಇದೆ ಸೀಕಾಯಿ ಉಂಡೆ ಯಾವುದು ಪದ ನೋಡಿ ಗೈಸ್. ಮಾಯಾ 2 ಬಾಳೆಹಣ್ಣು ಕೊಟ್ಟಾರೆ. ಇದು ಒಬ್ರು ನಮ್ಮ ಯಜಮಾನ್ರಿಗೆ, ಒಂದು ನನಗೆ. ಇವಳಿಲ್ಲ, ನಾನು ಗಾಳಿ. ಇವರಿಲ್ಲ, ನಾನು ಕುರ್ಕುರೆ ತಿಂತಾ ಇದ್ದೀನಿ, ಇವಳಿಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಚಿಕ್ಕ ಮಗು ಇದೆ, ನಮ್ಮ ಯಜಮಾನ್ರು. ಅಯ್ಯೋ ಚಿಕ್ಕ ಮಗು ಅಂತಮ್ಮ. ನಾವೆಲ್ಲ ಏನೋ ಗೊತ್ತಿಲ್ಲ ಗೈಸ್. ಬೇಗ ಬಾ. ಓಯ್ ಪಪ್ಪು ಸೆಕೆಂಡ್ ಕೊಡು, ಸೆಕೆಂಡ್. ಅಂಗಡಿ ಕ್ಲೋಸ್ ಮಾಡಿ ಮತ್ತೆ ಬರೋ ದಾರಿಯಲ್ಲಿ ಪೆಟ್ರೋಲ್ ಹಾಕ್ಸ್ಕೊಳೋಣ ಅಂದಾಗ ಅಲ್ಲಿ ಜಗಳ ಆಡ್ತಿದ್ರು. ಅದನ್ನು ಮಾತ್ರ ನಾವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಲ್ಲ. ಅದು ನೋಡಿಕೊಂಡು ಮತ್ತೆ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ರಿ. ಇಲ್ಲಿ ನಮ್ಮ ಅಕ್ಕ ನಮ್ಮಮ್ಮ ಫುಲ್ ರೋಡೇ ಮರ್ತೋಗಿದ್ದಾರೆ. ಆ್ಯಕ್ಚುಲಿ ಇದು ತುಂಬ ಚಿಕ್ಕ ದೇವಸ್ಥಾನ. ಅಂದರೆ ನಮ್ಮಮ್ಮ ಲಾಸ್ಟ್ ಇಯರ್ ಬಂದಾಗ ಏನಕ್ಕೋ ಅಂತ ದೇವಸ್ಥಾನ ನೋಡಿರೋದಿಲ್ಲಿ. ಇವಾಗ ಎಲ್ಲ ಕಡೆ ರಶ್ ಇರ್ತಾರಂತ ಇಲ್ಲಿ ಕರ್ಕೊಬಂದರೆ ಇಲ್ಲಿ ದೊಡ್ಡ ಜಾತ್ರೆನೇ ಮಾಡ್ತಿದ್ದಾರೆ. ನಮ್ಮಮ್ಮ ದೇವಸ್ಥಾನ ಮುಂದೆನೇ ಏನೋ ಗಾಡಿ ಹೋಗುತ್ತೆ ಬಾ ಅಂದ್ಬಿಟ್ಟು ಸ್ಲಿಪ್ಪರ್ಸ್ ಕೂಡ ಹಾಕಿದ್ದಿಲ್ಲ ನಾವು. ಅದು ಬೇರೆ ಕಾಲಲ್ಲಿ ಬಂದಿದ್ರೆ ನೋಡಿದ್ರೆ ಇಲ್ಲಿ ಇಷ್ಟೊಂದು ಜನ, ಇಷ್ಟೊಂದು ಕ್ರೌಡ್ ಇತ್ತು. ಫುಲ್ ದೊಡ್ಡ ಜಾತ್ರೆ ಮಾಡ್ದಂಗೆ ಮಾಡಿದ್ದಾರೆ. ಮತ್ತು ಇಲ್ಲಿ ನೆಟ್ವರ್ಕ್ ಇದ್ದಿಲ್ಲ, ಏನೂ ಇದ್ದಿಲ್ಲ. ಬಿಕಾಸ್ ಅಲ್ಲಿ ಪಕ್ಕದಲ್ಲೇ ಜಾಮರೆಲ್ಲ ಹಾಕಿದ್ರು. ಸೆಂಟ್ರ್ ಜೈಲ್ ಇರೋದ್ರಿಂದ ಜಾಮರ್ಸ್ ಎಲ್ಲ ಇತ್ತು. ಸೊ ಕಳೆದೋಗ್ತೀವಿ ಅಂತ ಬೇರೆ ಒಬ್ಬರು ಇಟ್ಕೊಂಡು ಹೋಗ್ತಾ ಇದ್ದಾರೆ. ಬಿಕಾಸ್ ನಂಗೆ ಕ್ರೌಡ್ ಅಂದರೆ ಮೊದಲೇ ಆಗಲ್ಲ. ಯಾರ್ಯಾರಿಗೆಲ್ಲ ತೊಂದರೆ ಮಾಡಬಾರ್ದು. ರೆಡಿ ಮನೆ ಆಯ್ತಾ? ಮನೆ ಆಯ್ತು, ನಡೀರಿ ನಡೀರಿ ಆಯ್ತಾ? ಇಲ್ಲೊಂದು ಇಲ್ಲೊಂದು ಅವಳಿಗೆ ಮಾತ್ರ ಇಟ್ಕೊಳಲ್ಲ. ನೆಕ್ಸ್ಟ್ ಇಲ್ಲಿ 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 ಹಿಂಗೆ ಇಟ್ಕೊಂಡು
ಉಪವಾಸ ತಾನೇ ಜ್ಯೂಸ್ ಕುಡಿಬೋದಾ? ಕಬ್ಬಿನಲ್ಲಿದು ಅದಕ್ಕೆ ಜ್ಯೂಸ್ ಕುಡಿಬೋದಮ್ಮ? ಉಪವಾಸ ಕಬ್ಬಿನಲ್ಲಿ ಹೊಡಿಬೋದ? చెప్పు. ಉಪವಾಸ ಜ್ಯೂಸು ಇನ್ನೇನಕ್ಕೆ ಕಾಯಿಸಿದ್ರು ಉಪವಾಸ ಅನ್ನೋದು? ಅದು ಉಪವಾಸ ಇರೋದೇನಿಲ್ಲ, ನನಗೆ ರೇಗಿಸ್ತಾರೆ. ಶಾಸ್ತ್ರಗಳು ತೆಗೆದು ಫಸ್ಟ್ ನೋಡಿ ಆಮೇಲೆ ಮಾತಾಡು. ನಿನ್ಗೆ ಎಷ್ಟು ಶಾಸ್ತ್ರ ಗೊತ್ತೇಳಮ್ಮ ಹೋಗಿ. ಅಲ್ಲಿ ನೋಡಿ ಉಪವಾಸ ಫುಲ್ ಇಳಿಸ್ತವ್ರೆ. ಬದ ಈ ಕಡೆ చూడే నువ్వు ಉಪವಾಸ ಕದ ಎಂಟಕ್ಕೆ ತಾಕ್ತವನು ಅಷ್ಟು ಬೇಗ ಇಷ್ಟು ಖಾಲಿ ಮಾಡ್ಬಿಟ್ಟವ್ ನಮ್ಮಮ್ಮ. ನೀರು ನೀರ ಜ್ಯೂಸ್ ನಮ್ಮಮ್ಮ ಹಿಂಗೆ ಹೇಳ್ತಾ ಇರ್ತಾರೆ. ಈ ಜಾತ್ರೆದಲ್ಲಿ ನಾವಿಬ್ರು ತಪ್ಪೋಗ್ತೀವಿ ನೋಡಿ. ಎಷ್ಟಮ್ಮ ಒಂದು ಮಾಡು ಹೋಗು. ಏನ್ ಮಾಡ್ತಿದ್ಯಾ? ಟೋಸ್ಟರ್ 10 ಹೂವೆಟ್ಲಲ್ಲಿ ಗೈಸ್ ಇವಾಗ ಏನು ಗೊತ್ತಾ, ಯಶೂರ ಇವಾಗ ನಮಗೆ ಗೊಂಬೆ ಅದೆಲ್ಲ ಬೇಕು ಗೈಸ್. ಆದರೆ ನಮ್ಮ ಹತ್ರ ಏನೂ ನೆಟ್ವರ್ಕ್ ಇಲ್ಲ, ವರ್ಕ್ ಆಗ್ತಿಲ್ಲ, ಯಾಕಂದರೆ ಜಾಮಾರ್ ಹಾಕಿದ್ದಾರೆ. ಅದಕ್ಕೆ ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ ನಮ್ಮ ಅಮ್ಮನ ಇಲ್ಲೇ ಹೆಂಗೋ ಅಂಗಡಿ ಹತ್ರ ಹೋದ್ರೆ ಸಾಕು ಹೋಗೋ ಕುತ್ಕೊತಾರೆ, ಅವ್ರನ್ನ ಮಾರಿಬಿಟ್ಟು ನಾವು ಈಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಿ ಫಸ್ಟ್ ಸಕ್ಸಸ್ಫುಲಿಯಾಗಿ ನಮ್ಮ ಅಮ್ಮಗೆ ಅಂಗಡಿಯವ್ರ ಹತ್ರ ಕೆಲಸ ಮಾಡಿಸ್ಕೊಂಡ್ಬಿಟ್ಟು, ಕೆಲಸ ಅಲ್ಲ ಸ್ವಲ್ಪ ಹೊತ್ತು ಇದು ಮಾಡಿ ಇದಿಸ್ಕೊಬಂದ್ರಿ. ಇವಾಗ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿರೋ ಗೊಂಬೆಗಳೆಲ್ಲ ಇದ್ದಾವೆ. ಅದಕ್ಕೆ ಅವೆಲ್ಲ ಇಸ್ಕೊಳೋದಕ್ಕೆ ಕಾಸಿದೆ, ಆದರೆ ನೆಟ್ವರ್ಕ್ ಇಲ್ಲ. ಅದಕ್ಕೆ ನಮ್ಮಮ್ಮನ సేల్ ಮಾಡೋಣ ಅಂತ. ఏం చెప్తావు? మాకి బొమ్మలు అంతా కావాలా, కాస్ట్లు ఉంది, నెట్వర్క్ లేదు. దానికి నిన్ను ఇస్తాను. అదే వాళ్ళకి అడ్వాన్స్ ఇచ్చేసి మేము ఎత్తుకోపోతాము ಆಯ್ತಾ? ನೋಡಿ ನಮ್ಮ ಜೊತೆಗೆ ಇವ್ರು ಬೇರೆ ಇದ್ದಾರೆ, ಇವ್ರನ್ನೇ ಸೇರಿ ಮಾರ್ಬಿಡ್ತೀವಿ. ಯಶೋ 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 ಬದು ಬದು ನಾವು ಬೇರೆ ಟೈಮಲ್ಲಿ ಇದಕ್ಕೆ ಪೊಟೇಟೋ ಟೋಸ್ಟರ್ಗೋಸ್ಕರ ಆಗಲಿ ಸ್ನ್ಯಾಕ್ಸ್ಗೋಸ್ಕರ ಆಗಲಿ ಕಿತ್ತಾಡ್ಕೊಂಡು ತಿಂದಿದ್ವಿ. ಇವತ್ತು ನಾನು ಉಪವಾಸ ಇದ್ದೀನಿ, ನಮ್ಮ ಅಮ್ಮನ ಉಪವಾಸ ಇದ್ದಾರೆ. ಸೊ ನಾವು ಇಬ್ರು ತಿನ್ನಲ್ಲ ಅಂತ ಧೈರ್ಯದ ಮೇಲೆ ತಗೊಂಡು ಬಾಯಪ್ಪ ತಿನ್ರಿ ಅಂತ. ಆಯ್ತು ಬೇಡ, ನಾವು ನಾಳೆ ತಿನ್ನೋಣ. ನಾವು ಹೆಂಗೆ ಕಿತ್ತಾಡ್ತೀವಿ ಅಂದರೆ ಇದಕ್ಕೆ ಹಂಗೆ ಕಿತ್ತಾಡ್ತೀವಿ, ಎಲ್ಲರೂ ಒಂದೊಂದು ಇಸ್ಕೊಂಡಿರ್ತೀವಿ. ಆದ್ರೂ ಕಿತ್ತಾಡ್ಕೊಂಡು ನಂಗೆ ಕಾಣಿಸ್ತಿಲ್ಲ. ಎಷ್ಟು ಚೆನ್ನಾಗೈತೆ, ಅದಕ್ಕೆ ಹೇಳ್ತಾ ಇದ್ದೀನಿ ತಿನ್ನಿ ಅಂದರೆ ಅವ್ರು ತಿಂತಾಯಿಲ್ಲ, ನಾನೇನು ಮಾಡಲಿ. ದೇವಸ್ಥಾನಕ್ಕೆ ಹೋಗಿ ವಾಪಸ್ಸು ಬರೋ ಟೈಮಲ್ಲಿ ಆನ್ ದ ವೇ ಈ ದೇವ್ರನ್ನ ಕುಳಿಸಿದ್ರು. ಅಂದರೆ ಶಿವನೇ ಲಿಂಗ. ಇದು 3-4 ದಿವಸದಿಂದ ಏನೋ ಎಲ್ಲ ಮೆರವಣಿಗೆ ಹೋಗ್ತಾ ಇತ್ತು ಅಂತ ಹೇಳ್ತಾಯಿದ್ರು ನಮ್ಮಕ್ಕ. ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಸೊ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದರು. ಅಲ್ಲಿ ದೇವ್ರನ್ನ ನೋಡಿಕೊಂಡು ಮತ್ತು ಇನ್ನು ಸ್ವಲ್ಪ ಮುಂದೆ ಹೋಗಿ ಪ್ರಸಾದ ತಿಂದು ನಾವು ಎಲ್ಲ ಮನೆಗೆ ಹೋದ್ರಿ. ಗುಡ್ ಮಾರ್ನಿಂಗ್ ಗಾಯ್ಸ್. ಇದು ಬಂದುಬಿಟ್ಟು ಶಿವರಾತ್ರಿ ನೆಕ್ಸ್ಟ್ ಡೇ, ಜಾಗರಣೆ ಉಪವಾಸ ಎಲ್ಲ ಬಿಡೋ ದಿನ. ಸೊ 3 ಜನ ಉಪವಾಸ ಇದ್ದಿದ್ದು ದೇವ್ರಿಗೆಲ್ಲ ಎಡೆ ಹಾಕಿ ರೆಡಿ ಮಾಡಿದ್ರು. ಸೊ ಏನೇನು ಮಾಡಿದ್ದಾರೆ ನೋಡೋಣ ಬನ್ನಿ. ಇದು ಪ್ರಸಾದ ಗೈಸ್. ಇದು ಇವತ್ತು ಶಿವನ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರಂತೆ. ಮತ್ತು ವಡೆ ಐತೆ, ಆಲೂಗಡ್ಡೆ ಪಲ್ಯ, ಇದು ಅದೇನೋ ಹೆಸರುಬೇಳೆ, ಕೋಸಂಬರಿ ಕಾಯಿಸೋದು. ನೆಕ್ಸ್ಟು ರಸಮ್ ಮಾಡಿದ್ದಾರೆ. ಇದು ಪಲಾವ್ ನೋಡಿ, ನನ್ನ ಫೇವ್ರೆಟ್. ಇಷ್ಟರಲ್ಲಿ ನಾನು ತಿನ್ನೋದು ಅದೊಂದೇ. ಆ್ಯಂಡ್ ದಿಸ್ ಇಸ್ ಮೈ ಪ್ಲೇಟ್. ಇನ್ನೂ ಹಾಕ್ಕೊಂಡಿಲ್ಲ.
ಮತ್ತೆ ನೈಟ್ ಪ್ರಸಾದ ತಂದಿದ್ದು ಎಲ್ಲಿಟ್ಟಿದ್ದಾರೆ? ಇದು ನೈಟ್ ದೇವಸ್ಥಾನಕ್ಕೆ ಹೋಗಿದ್ರಲ್ಲ ಅಲ್ಲಿ ಪ್ರಸಾದ ಕೊಟ್ಟಿದ್ದು ಅಷ್ಟೇ. ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಕಾಲೇಜ್ಗೆ ಹೋಗ್ಬೇಕು.